ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ವ್ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಶ್ರೀರಾಮನವಮಿ ಹಬ್ಬದ ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆ ಟೈಮಲ್ಲಿ ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ನಮ್ಮೂರಲ್ಲಿ ದೇವರ ಉತ್ಸವ ಕೂಡ ಇದೆ ಇವತ್ತು. ಅವೆಲ್ಲ ತೋರಿಸ್ತೀನಿ ನೋಡಿ. ಮನೇಲಿ ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ಮತ್ತು ಸಂಜೆ ಪೂಜೆ ಮಾಡ್ಕೊಂಡಿರೋದು ಈ ಥರ. ಮತ್ತು ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಅಮ್ಮ ಇಂದ ವೀಡಿಯೋ ಮಾಡು. ಫ್ರೆಂಡ್ಸ್, ಇದು ನಂದು ಹಳೆಯ ಸೀರೆ. ಇದು ಅಮ್ಮ ಇದೇ ಸೀರೆ ಉಟ್ಕೊ ಅಂತ ಹೇಳಿದ್ರು. ಹಂಗಾಗಿ ಉಟ್ಕೊಂಡು ಹೆಂಗೋ ವೀಡಿಯೋ ಮಾಡಬೇಕಲ್ವ, ಹಂಗಾಗಿ ಸಿಂಪಲ್ ಸೀರೆ ಉಟ್ಕೊತೀನಿ ಫ್ರೆಂಡ್ಸ್. ಪೂಜೆ ಮಾಡೋವಾಗೆಲ್ಲ ನನಗೆ ಇಷ್ಟ ಇಲ್ಲ ಅಂದ್ರೂ ಅಮ್ಮ ಉಟ್ಕೊ ಅಂದರೂ ಉಟ್ಕೊಂಡಿದ್ದೀನಿ ನೋಡಿ ಈ ಥರ. ಮತ್ತು ಸಿಂಪಲಾಗಿ ಒಂದು ಸರ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನನ್ನ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಪೂಜೆ ಎಲ್ಲ ಮಾಡ್ಕೊಂಬಿಟ್ಟೆ. ಸಂಜೆ ಪೂಜೆ ಫಸ್ಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆ ಕೆಲಸ ಮಾಡಬೇಕಾಗಿತ್ತು. ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವರ ಉತ್ಸವ ಇತ್ತು. ದೇವರ ಉತ್ಸವಕ್ಕೆ ಹೋಗೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ. ಎಲ್ಲ ಕೂತ್ಕೊಂಡಿದ್ದಾರೆ. ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ದೇವರ ಉತ್ಸವಕ್ಕೆ ಅಷ್ಟೊತ್ತಿಗೆ ಒಂದು ಸತಿ ರೌಂಡ್ ಹೋಗ್ಬಿಟ್ಟು ಬಂದ್ಬಿಡ್ತೈತೆ. ಊರಲ್ಲಿ ನೋಡಿ ಊರ ಬಾಕ್ಲ ಹತ್ರ ಕುಂಡ್ರಿಸ್ತಾರೆ. ಊರಲ್ಲಿ ಎಲ್ಲರೂ ಸೇರಿ ಒಂದೇ ಜಾಗದಲ್ಲಿ ಪೂಜೆ ಕೊಡೋದು ನಾವು ಇಲ್ಲಿ ನಮ್ಮೂರಲ್ಲಿ. ಒಬ್ಬೊಬ್ರ ಮನೆ ಹತ್ರ ಒಬ್ಬೊಬ್ಬರು ಪೂಜೆ ಕೊಡೋಂಗಿಲ್ಲ. ಇಲ್ಲಿ ನಮ್ಮೂರ ಸಂಪ್ರದಾಯ. ಪ್ರತಿ ಒಂದು ಹಬ್ಬಕ್ಕೂ ಇದೇ ಥರ ದೇವ್ರ ಮೆರವಣಿಗೆ ಮಾಡ್ತಾರೆ. ಎಲ್ಲ ಕಾಯಿ ಎಲ್ಲ ಹೊಡಿತಾ ಇದ್ದಾರೆ ನೋಡಿ. ಎಲ್ಲ ತಟ್ಟೆನಲ್ಲೂ ಕಾಯಿಗಳೆಲ್ಲ ತಗೊಂಡು ಕಾಯಿ ಹೊಡೆದು ಎಲ್ಲ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲರೂ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಳೋಣ. ಎಲ್ಲರೂ ಚೆನ್ನಾಗಿರೋಣ, ಅವ್ರ ಜೊತೆಲಿ ನಾವು ಇರೋಣ. ಒಂದೊಂದು ಚಿಪ್ಪೆಲ್ಲ ಹಾಕಬೇಕು ಐನೋರಿಗೆ ಎಲ್ಲ ಕೊಡ್ತಾಯಿದ್ದಾರೆ. ನಾನು ಆ ಸೈಡಲ್ಲಿ ಇಟ್ಟಿದ್ದೀನಿ. ಅಮ್ಮನೂ ಅವ್ರ ಅಕ್ಕ ಇಬ್ಬರು, ನಮ್ಮ ಭಾವನ ಮಗಳು ಅವರಿಬ್ಬರು ಒಂದು ಸೈಡಲ್ಲಿ ಕುತ್ಕೊಂಡಿದ್ರು. ಅಲ್ಲೇ ಕುತ್ಕೊಂಡಿರಲಿ ಅಂದ್ಬಿಟ್ಟು ನಾನು ಈ ಕಡೆ ಬಂದು ಕುತ್ಕೊಂಡಿದ್ದೀನಿ. ದೇವ್ರ ಹತ್ರದಿಂದ ಚೆನ್ನಾಗಿ ಕಾಣಿಸ್ತಾರೆ ಅಂದ್ಬಿಟ್ಟು ನೋಡಿ. ಇದೇ ಥರ ಪೂಜೆ ಮಾಡೋದು ನಮ್ಮೂರಲ್ಲಿ. ದೇವ್ರ ಉತ್ಸವ ಇದೇ ಥರ ಸೇಮ್ ಮಾಡ್ತಾರೆ. ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಮಂಗಳಾರತಿ ತಗೊಂಡೆ ಇವಾಗ. ಇದು ಎಲ್ಲ ದೇವ್ರ ಉತ್ಸವ ಮೆರವಣಿಗೆ ಎಲ್ಲ ಆಗೋಷ್ಟೊತ್ತಿಗೆ 11 ಗಂಟೆ ಆಗೋಯ್ತು. ಅಲ್ಲೇ ಎಲ್ಲ ಪ್ರಸಾದ ಎಲ್ಲ ಕೊಟ್ಟರು ತಗೊಂಡು. ಮತ್ತು ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗೋಣ ಮನೆಗೆ ಅಂತ ಮನೆಗೆ ಹೋಗೋಷ್ಟೊತ್ತಿಗೆ 11 ಕಾಲ ಆಯಿತು ನೋಡಿ. ನಮ್ಮೂರೆಲ್ಲ ನೋಡಿ ಈ ಥರ ಹಾಕಿದ್ದಾರೆ. ಇದು ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಹಬ್ಬ, ಶ್ರೀರಾಮನವಮಿ ಹಬ್ಬ ಅಂದ್ಬಿಟ್ಟು ಎಲ್ಲ ಲೈಟಿಂಗ್ಸ್ ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ದಾರೆ. ಊರೆಲ್ಲ ಸೀರಿಯಲ್ ಸೆಟ್ ಬಿಟ್ಟಿದ್ದಾರೆ. ಲೈಟಿಂಗ್ ಅರೇಂಜ್ಮೆಂಟು ತುಂಬಾ ಚೆನ್ನಾಗಿತ್ತು ನೋಡಿ. ಇವರೇ ಪೂಜೆ ಮಾಡೋದು ದೇವಸ್ಥಾನ ಒಳಗಡೆ. ಐನೋರು ದೇವಸ್ಥಾನ ಒಳಗಡೆ ಇರೋ ದೇವ್ರು ನೋಡಿ. ನಮ್ಮೂರ ಆಂಜನೇಯ ಸ್ವಾಮಿ ದೇವರು.
ತುಂಬಾ ಪವರ್ಫುಲ್, ಚೆನ್ನಾಗಿದೆ. ಏನನ್ನ ಬೇಡ್ಕೊಳ್ಳಿ ಒಳ್ಳೆಯದಾಗುತ್ತೆ. ನೋಡಿ ಹೋಗ್ತಾ ಇದ್ರೆ ಅಮ್ಮ ಒಂದು ಫೋಟೋ ಹಿಡಿತೀನಿ ನಿಂತ್ಕೊಂಡ್ರು, ಅಲ್ಲಿಗೆ ನಿಂತ್ಕೊಂಡಿದ್ದೀನಿ. ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಒಂಥರ ಕತ್ಲಾಗಿ ಕಾಣಿಸ್ತಾ ಇತ್ತು. ನೋಡಿ ದೇವಸ್ಥಾನ. ಆಮೇಲೆ ನಮ್ಮೂರ ಬೀದಿಗೆ ಇದೇ ಥರ ಲೈಟಿಂಗ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಎಲ್ಲ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ 11 ಕಾಲ ಆಗಿತ್ತು ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ನೈಟಲ್ಲಿ. ಸಾಯಿ ನಮ್ಮ ಯಜಮಾನರು ಎಲ್ಲ ಮಲಗಿದ್ರು, ಅವ್ರಿಗೆಲ್ಲ ಊಟ ಹಾಕ್ಬಿಟ್ಟು ಇಟ್ಬಿಟ್ಟು ಬಂದಿದ್ದು. ನೋಡಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ನೋಡಿ ನಮ್ಮ ಸ್ವೀಟಿ